ಏನು ಮುಂಗೈ ಜೋರ ತಾರಲ್ಲ ಆ ರೀತಿಯಲ್ಲಿ ಬಬಲೇಶ್ವರ ಕ್ಷೇತ್ರದವರು ಈ ಕೃಷ್ಣಾ ನದಿ ನೀರನ್ನ ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆ ಮೂಲಕ ಸುಳ್ಳು ನೆಪ ಹೇಳಿ ಏನು ಕುಡಿಯೋದಕ್ಕೆ ನೀರು ಬೇಕಾಗಿದೆ ಅಂತ ಹೇಳಿ ಇಲ್ಲಿ ನಮ್ಮಗಳಿಗೆ ನೀರನ್ನ ಇಲ್ಲದಂಗ್ ಮಾಡಿ ಅವ್ರು ಎತ್ಕೊಂಡು ಹೊಂಟಾರ ಇವತ್ತು. ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಹೋರಾಟವನ್ನು ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ನಾವು ಈ ಪಂಪನ್ನ ಚಾಲು ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಕಾರಣ ಏನು ಅಂತಂದ್ರೆ ಕೆರೆಗಳೆಲ್ಲ ಅವರು ಕೆರೆಗಳು ತುಂಬಿಕೊಂಡಾರ, ಬಂದಾರಗಳಿಗೂ ತುಂಬಿಕೊಂಡಾರ. ಒಂದು ಕೆರೆ ಆಗಿರುವಷ್ಟು ನೀರು ನಮ್ಮ ಹೊಳಿ ಒಳಗಿಲ್ಲ. ಇವತ್ತು ಇಂಥ ಸಂದರ್ಭದೊಳಗೂ ಕೂಡ ಅವರ ಶಕ್ತಿ ಪ್ರದರ್ಶನ ಮಾಡ್ಲಕತ್ತಾರ. ಮೇಲಿನ ಆದೇಶ ತಗೊಂಡ್ ಬಂದು ನಾವು ನೀರು ಎತ್ತೀವಿ, ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಪೊಲೀಸರನ್ನ ಕರ್ಕೊಂಡ್ಬಂದು ನಮ್ಗೆ ಹೆದರಿಸಿ ಆದ್ರೂ ನಾವು ನಮ್ಮನ್ನ ಹೋರಾಟಗಾರನ ಹಿಮ್ಮೆಟ್ಟಿಸುವಂತ ಪ್ರಯತ್ನ ಮಾಡ್ಲಾಕ್ತಾರ. ನಾವು ಇದು ಯಾವುದೇ ಕಾರಣಕ್ಕೂ ಇದಕ್ಕೆ ಜಗ್ಗೋದಿಲ್ಲ. ಪ್ರಾಣ ಹೋಗ್ಲಿಕ್ಕೆ ನಾವು ನೀರು ಬಿಡುದಿಲ್ಲ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ಗಲಗಲಿಯಿಂದ ಪುಟ್ನಂ ಹಿಪ್ಪರಿಗೆ ಡ್ಯಾಮಿನವರ ರೈತರೆಲ್ಲ ಇಲ್ಲಿ ಚೆನ್ನಾಗಿ ಸೇರ್ತೈತಿ ಅಷ್ಟು ಹಳ್ಳಿಗಳಿಗೆ. ಆಮೇಲೆ ಇನ್ನೊಂದು ಗಲಗಲಿ ಬ್ಯಾರೇಜ್ನಿಂದ ಹಿಪ್ಪರಿಗೆ ಬ್ಯಾರೇಜ್ನವರೆಗೂ ಬಹಳ ನೀರು ಕಡಿಮೆ ಐತಿ. ಆ ಕಾರಣದಿಂದ ಈಗೆಲ್ಲ ರೈತರು ಎಲ್ಲ ಪ್ರತಿಯೊಂದು ಹಳ್ಳಿಯಿಂದ ಮುಖಂಡರು ಬಂದಾರ, ರೈತ ಮುಖಂಡರು ಬಂದಾರ, ರೈತರು ಸ್ವತಃ ರೈತರು ಇಲ್ಲಿ ಬಂದಾರ. ಇದು ಯಾರಿಗೂ ಕ್ಯಾರಿ ಅನ್ಲಾರ್ದ ಈ ಅಧಿಕಾರಿಗಳು ಏನಪ್ಪಾ ಅಂತಂದ್ರ ಮುಂಗೈ ಜೋರ್ ಮಾಡ್ಲಾಕ್ತಾರ. ಇದಕ್ಕೆ ಯಾವ್ದಕ್ಕೂ ನಾವು ಜಗ್ಗುದಿಲ್ಲ, ಬಗ್ಗುದಿಲ್ಲ, ಹಿಂದ್ ಜರಿಯುವುದಿಲ್ಲ. ಇದು ಏನು ಒಂದು ವೇಳೆ ಏನಾದ್ರೂ ಇವರು ನಮ್ಮನ್ನ ಹೆಮ್ಮೆಟ್ಟಿಸಿ ಏನಾದ್ರೂ ಇವರು ಚಾಲು ಮಾಡ್ತೀನಿ ಅಂತ ಆದ್ರೆ ಉಗ್ರವಾದಂತ ಹೋರಾಟ ಕೂಡ ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ಹೇಳ್ತೀವಿ, ರೈತರ ಹೋರಾಟಕ್ಕೆ